ರಾಜ್ ಬಿ ಶೆಟ್ಟಿ ಅವರಿದ್ದಾರೆ. ಸೊ ಮೊದಲೇದಾಗಿ ರಾಜ್ ಬಿ ಶೆಟ್ಟಿ ಅವರ ಹೆಸರನ್ನ ಮೆನ್ಷನ್ ಮಾಡಲಿಲ್ಲ ಯಾಕೆ ಅಂದರೆ ಇವರ ಫ್ರೆಂಡ್ಶಿಪ್ಪಲ್ಲಿ ಏನಾದರೂ ಮನಸ್ತಾಪಗಳೇನಾದರೂ ಇದೆಯಾ, ಈ ರೀತಿಯಾದಂಥ ಒಂದು ಚರ್ಚೆ ಆಗ್ತಾ ಇದೆ. ಅಂದರೆ ನನಗಂತೂ ಏನೂ ಮನಸ್ತಾಪ ಇಲ್ಲ. ನಾನು ಎಲ್ಲೂ ಕೂಡ ಅವ್ರ ಹೆಸರು ಮಿಸ್ ಮಾಡಲಿಲ್ಲ. ನನಗೆ ಅನಿಸಲ್ಲ, ಅಂದರೆ ಅವರು ಇಂಟೆನ್ಷನಲಿ ಯಾರಾದರೂ ಆ ಥರ ಮಿಸ್ ಮಾಡ್ತಾರೆ ಅಂತ ನನಗನ್ಸಲ್ಲ. ಮೇ ಬಿ ಯಾವುದೋ ಫ್ಲೋಲ್ಲಿ ಅವ್ರು ಹೇಳ್ತಾ ಹೋಗ್ಬೇಕಾದ್ರೆ ಮಿಸ್ ಆಗಿರ್ಬೋದು. ಐ ಥಿಂಕ್ ನಾವು ಅದನ್ನು ಬಿಡ್ಬೋದು ಅಂತ ನನಗನ್ಸುತ್ತೆ. ಅಂದರೆ ಅದನ್ನು ಅಷ್ಟು ಸೀರಿಯಸ್ ಆಗಿ ತಗೊಂಡು ಇಲ್ಲ ಅವ್ರೇನೋ ಬೇಕು ಅಂತ ಚುಚ್ಚಬೇಕು ಅಂತ ಮಾಡಿದ್ದಾರೆ, ಅದು ಚುಚ್ಚಬೇಕು ಅಂತ ಯಾಕೆ ಮಾಡ್ತಾರೆ, ಅದು ನನಗೆ ತಾಗೋದು ಇಲ್ಲ. ಐ ಥಿಂಕ್ ಆ ಥರ ಏನು ಮಾಡಿದ್ದಾರೆ ಅಂತ ನಂಗೆ ಅನಿಸಲ್ಲ. ಯಾಕಂದರೆ ಒಟ್ಟಿಗೆ ಸಿನಿಮಾ ಮಾಡಿದವರು, ಒಂದೇ ಜಾಗದಿಂದ ಬಂದಂಥವ್ರು. ಶೆಟ್ರು ಬಣ ಅಂತಂದರೆ ಇಂಡಸ್ಟ್ರಿಯಲ್ಲಿ ಒಂದು ರೀತಿ, ಈಗ ನಿನ್ನೆ ಉಪೇಂದ್ರ ಸರ್ ಹೇಳಿದರು, ಶೆಟ್ರೆಲ್ಲ ಸೇರಿ ಒಂದು ಇಂಡಸ್ಟ್ರಿನ ಒಂದು ರೀತಿ ಮೇಲಕ್ಕೆ ತೊಗೊಂಡು ಹೋಗ್ತಾ ಇದ್ದೀರಪ್ಪ ಅನ್ನೋ ಒಂದು ಮಾತುಗಳನ್ನು ಹೇಳಿದರು. ಸೊ ಅಂಥ ಸಂದರ್ಭದಲ್ಲಿ ಈ ರೀತಿಯಾದಂತಹ ಅಂದರೆ ಈಗ ನೋಡಿ, ಮುಂದೆ ಈಗ ಒಂದು ವೇಳೆ ಅದು ಆ ಥರದ್ದಿದ್ದರೆ ಆ ವಿಡಿಯೋ ಮೇ ಬಿ ಬರಬೇಕಾದ್ರೆ ನಾನು ಅರ್ಜುನ್ ಜನ್ಯ ಅವ್ರ ಹತ್ರ ಹೇಳ್ತಿದ್ನೋ ಏನೋ, ನನ್ನ ಹೆಸರೇ ಹಾಕಿಲ್ಲ ಅಥವಾ ಸಿಟ್ ಮಾಡ್ಕೊಂಡು ನೀವು ಅರ್ಜುನ್ ಜನ್ಯ ಅವ್ರ ಹತ್ರ ಕೇಳಿ ನಾನೇನಾದ್ರು ಸಿಟ್ ಮಾಡ್ಕೊಂಡ ಅಂತ. ಅದು ಒಂದು ಏನೋ ಒಂದು ಫ್ಲೋ ಅಲ್ಲಿ ಮಾತಾಡ್ಬೇಕಾದ್ರೆ ಅದು ಮಿಸ್ ಆಗಿರ್ಬೋದು. ಬಟ್ ಅದನ್ನು ಅಷ್ಟು ದೊಡ್ಡದಾಗಿ ಮಾಡಬೇಕು ಅಂತಿಲ್ಲ. ಮುಂದೆ ಯಾವುದೋ ಒಂದು ಸಿನಿಮಾ ಇರ್ಬೋದು, ಅದರಲ್ಲಿ ಈಗ ಕಾಂತಾರವನ್ನು ಹೊರತುಪಡಿಸಿ ಬೇರೆ ಯಾವುದಾದ್ರು ಸಿನಿಮಾ ರಿಷಬ್ ಶೆಟ್ಟಿ ಅವರು ಮಾಡಿ ಅದರಲ್ಲಿ ನನ್ನದೇನಾದರೂ ಅಗತ್ಯ ಇದ್ದರೆ, ಆ ಸಿನಿಮಾ ಚೆನ್ನಾಗಿದ್ರೆ ಖಂಡಿತ ನಾನು ಅದ್ರ ಹೋಗೇ ಹೋಗ್ತೀನಿ.